ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಕುಂಭರಾಶಿಯವರೇ, ನೀವು ಅಳುತ್ತಾ ಕೂರಲು ಹುಟ್ಟಿದವರಲ್ಲ, ನೀವು ಆಳಲು ಹುಟ್ಟಿದವರು. ಆದರೆ ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ನಿಮ್ಮ ನೋವನ್ನು ಯಾರ ಹತ್ತಿರವೂ ಹೇಳಿಕೊಳ್ಳಲು ಆಗ್ತಿಲ್ಲ. ಒಳಗೊಳಗೆ ಅನುಭವಿಸುತ್ತಿದ್ದೀರಿ. ನನ್ನ ಜೀವನ ಇಷ್ಟೇನಾ, ನಾನು ಸೋತು ಹೋದ್ನಾ ಅನ್ನೋ ಪ್ರಶ್ನೆ ನಿಮಗೆ ಎಷ್ಟೋ ಬಾರಿ ಕಾಡಿರಬಹುದು. ಇದು ನಿಮ್ಮ ದುರ್ಬಲತೆಯಲ್ಲ, ಇದು ನಿಮ್ಮ ಜೀವನದ ದೊಡ್ಡ ಪರೀಕ್ಷೆಯ ಸಮಯ. ನಿಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗಳು ನಿಮ್ಮ ವಿರುದ್ಧವೇ ಕೆಲಸ ಮಾಡ್ತಾ ಇದ್ದಂತೆ ಅನಿಸಿರಬಹುದು. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಫಲ ಸಿಗದೆ ಹೋದ ಅನುಭವ ನಿಮಗಿರಬಹುದು. ರಾತ್ರಿ ಮಲಗಿದ್ರೂ ಮನಸ್ಸಿಗೆ ನೆಮ್ಮದಿ ಸಿಗಲ್ಲ. ಬೆಳಗ್ಗೆ ಎದ್ದಾಗ ಹೊಸ ಉತ್ಸಾಹದ ಬದಲು ಭಾರವಾದ ಮನಸ್ಸು ನಿಮ್ಮನ್ನು ಆವರಿಸುತ್ತದೆ. ಆದರೂ ಈ ಎಲ್ಲದರ ನಡುವೆ ನೀವು ಕುಸಿದು ಹೋಗ್ತಿಲ್ಲ ಅನ್ನೋದೇ ನಿಮ್ಮ ಅಂತರಂಗದ ಶಕ್ತಿ. ಶನಿ ದೇವನ ಪರೀಕ್ಷೆಗಳು ಯಾವತ್ತೂ ಸಾಮಾನ್ಯವಾಗಿರಲ್ಲ. ಅವು ವ್ಯಕ್ತಿಯನ್ನು ಮುರಿಯಲು ಅಲ್ಲ, ಗಟ್ಟಿ ಮಾಡಲು ಬರುತ್ತವೆ. ಇವತ್ತು ನೀವು ಮೌನವಾಗಿ ಸಹಿಸಿಕೊಂಡಿರುವ ಪ್ರತಿಯೊಂದು ನೋವು ನಾಳೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗಲಿದೆ. ಧೈರ್ಯ ಕಳೆದುಕೊಳ್ಳಬೇಡಿ, ಏಕೆಂದರೆ ಈ ಕತ್ತಲೆಯ ನಂತರವೇ ನಿಮ್ಮ ಜೀವನದಲ್ಲಿ ಬೆಳಕಿನ ಅಧ್ಯಾಯ ಆರಂಭವಾಗಲಿದ್ದು, ನಿಮ್ಮ ಸಹನೆಯೇ ನಿಮ್ಮ ಭವಿಷ್ಯದ ಗೆಲುವಿನ ಬುನಾದಿಯಾಗಲಿದೆ. ಆದರೆ ಈಗ ಸ್ವಲ್ಪ ನಿಲ್ಲಿ, ಕಣ್ಣೀರು ಒರೆಸಿಕೊಳ್ಳಿ. ಏಕೆಂದರೆ 2026ನೇ ಇಸವಿ ನಿಮ್ಮ ಪಾಲಿಗೆ ಸಾಮಾನ್ಯ ವರ್ಷ ಅಲ್ಲ, ಇದು ವಿಮೋಚನೆಯ ವರ್ಷ. ಕತ್ತಲ ಕೋಣೆಯ ಬಾಗಿಲು ತೆರೆಯುವ ಸಮಯ ಬಂದಿದೆ. ಇಷ್ಟು ದಿನ ನೀವು ಸಹಿಸಿಕೊಂಡಿದ್ದ ಎಲ್ಲ ನೋವುಗಳಿಗೆ ಈಗ ಉತ್ತರ ಸಿಗುವ ಕಾಲ ಸಮೀಪಿಸಿದೆ. ಯಾರು ನಿಮ್ಮನ್ನು ನೋಡಿ ನಕ್ಕಿದರೋ, ಯಾರು ನಿಮ್ಮನ್ನು ಕಡೆಗಣಿಸಿದರೋ ಅವರೇ ನಿಮ್ಮ ಮುಂದೆ ತಲೆ ತಗ್ಗಿಸಿ ನಿಲ್ಲುವ ಸಮಯ ಇದು. ಆದರೆ ನೆನಪಿಡಿ, ಇದು ಸುಮ್ಮನೆ ಸಿಗುವುದಿಲ್ಲ. ಶನಿದೇವ ಸುಲಭವಾಗಿ ಏನನ್ನೂ ಕೊಡುವುದಿಲ್ಲ. ಅವನು ಕೊಡುವಾಗ ಅಳೆದು ತೂಗಿ ನೀವು ಅದಕ್ಕೆ ಯೋಗ್ಯರೇ ಅನ್ನೋದನ್ನು ಪರೀಕ್ಷೆ ಮಾಡುತ್ತಾನೆ. ಇವತ್ತಿನ ಈ ವಿಡಿಯೋವನ್ನು ನೀವು ಸ್ಕಿಪ್ ಮಾಡಿದ್ರೆ ಅಥವಾ ಅರ್ಧಕ್ಕೆ ಬಿಟ್ಟು ಹೋದರೆ ನಿಮ್ಮ ಅದೃಷ್ಟವನ್ನೇ ಬದ್ದು ಓಡಿಸಿದ ಹಾಗೆ. ಏಕೆಂದರೆ ಸ್ನೇಹಿತರೆ, ಇವತ್ತು ನಾನು ಜ್ಯೋತಿಷ್ಯದ ಜೊತೆಗೆ ಕುಂಭರಾಶಿಯವರು 2026ರಲ್ಲಿ ಹಣ ಮತ್ತು ನೆಮ್ಮದಿಯನ್ನು ಮರಳಿ ಪಡೆಯಲು ಮಾಡಬೇಕಾದ 5 ಅಘೋರ ರಹಸ್ಯಗಳನ್ನು ಹೇಳಿಕೊಡ್ತೀನಿ. ಇದು ನಿಮಗೆ ಬೇರೆ ಎಲ್ಲೂ ಸಿಗಲ್ಲ. ಎದೆಗಟ್ಟಿ ಮಾಡಿಕೊಂಡು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಸ್ನೇಹಿತರೆ, ಮುಖ್ಯ ವಿಷಯಕ್ಕೆ ಬರೋದಕ್ಕೂ ಮುನ್ನ ಒಂದು ಮಾತು: ಜ್ಞಾನ ಅನ್ನೋದು ಉಚಿತವಾಗಿ ಸಿಗಬಾರದು, ಅದಕ್ಕೆ ಒಂದು ಬೆಲೆ ಇರಬೇಕು. ನಾನು ನಿಮಗೆ ಈ ಅಮೂಲ್ಯವಾದ ರಹಸ್ಯಗಳನ್ನು ತಿಳಿಸಿಕೊಡ್ತೀನಿ. ಬದಲಾಗಿ ನೀವು ನನಗೆ ಕೊಡಬೇಕಾಗಿರೋದು ಕೇವಲ ಒಂದು ಸಬ್ಸ್ಕ್ರೈಬ್. ಈ ವಿಡಿಯೋ ನೋಡ್ತಾ ಇರೋ ಎಷ್ಟೋ ಜನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ. ನೆನಪಿಡಿ, ಒಳ್ಳೆ ವಿಷಯಕ್ಕೆ ಬೆಂಬಲಿಸಿದರೆ ಮಾತ್ರ ನಿಮಗೆ ಒಳ್ಳೆಯದಾಗುತ್ತದೆ. ಇದು ಕರ್ಮದ ಸಿದ್ಧಾಂತ. ದಯವಿಟ್ಟು ಈಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಈ ಪರಿಹಾರಗಳು ನಿಮಗೆ ಫಲ ನೀಡಲಿ ಎಂದು ಆಶೀರ್ವದಿಸುತ್ತೀನಿ. ಕುಂಭರಾಶಿಯವರೇ, 2026ರಲ್ಲಿ ಶನಿ ದೇವ ತನ್ನದೇ ಆದ ಮನೆಯಿಂದ ಹೊರಬಂದು ನಿಮಗೆ ಫಲ ನೀಡುವ ಜಾಗಕ್ಕೆ ಹೋಗ್ತಿದ್ದಾನೆ. ಇಷ್ಟು ದಿನ ಇದ್ದ ಆರ್ಥಿಕ ಮುಗ್ಗಟ್ಟು, ಸಾಲದ ಸುಳಿ ಮತ್ತು ಮನೆಯಲ್ಲಿನ ಜಗಳಗಳು ಮಾಯವಾಗುವ ಲಕ್ಷಣಗಳು ಕಾಣಿಸುತ್ತಿದೆ. ನೀವು ಮಣ್ಣು ಮುಟ್ಟಿದ್ರೂ ಚಿನ್ನ ಆಗುವ ಯೋಗ ಇದೆ. ಆದರೆ ಶನಿದೇವನಿಗೆ ಅಹಂಕಾರ ಕಂಡರೆ ಆಗಲ್ಲ. 2026ರಲ್ಲಿ ನೀವು ಹಣ ಸಂಪಾದನೆ ಮಾಡಬೇಕು ಅಂದರೆ ಮೊದಲು ನಿಮ್ಮ ತಲೆಯಲ್ಲಿರುವ ನಾನೇ ಗ್ರೇಟ್ ಅನ್ನೋ ಅಹಂಕಾರವನ್ನ ಬಿಡಬೇಕು. ಯಾವಾಗ ನೀವು ತಗ್ಗಿ ಬಗ್ಗಿ ನಡೆಯುತ್ತೀರೋ ಆಗ ಕುಬೇರ ನಿಮ್ಮ ಮನೆ ಬಾಗಿಲಿಗೆ ಬರ್ತಾನೆ. ಈಗ ಅಸಲಿ ವಿಷಯ: 2026ರಲ್ಲಿ ಕೋಟ್ಯಾಧಿಪತಿಯಾಗಲು ಕುಂಭರಾಶಿಯವರು ಪಾಲಿಸಬೇಕಾದ 5 ಕಠಿಣ ಮತ್ತು ರಹಸ್ಯ ಸೂತ್ರಗಳು ಇಲ್ಲಿವೆ. ಇದನ್ನ ಬರೆದಿಟ್ಟುಕೊಳ್ಳಿ. ಸ್ನೇಹಿತರೆ, ಮೊದಲನೆಯ ರಹಸ್ಯ ಬಂದು ಕಬ್ಬಿಣದ ಉಂಗುರದ ಶಕ್ತಿ. ಕುಂಭರಾಶಿಯ ಅಧಿಪತಿ ಶನಿ ಮತ್ತು ಶನಿಗೆ ಕಬ್ಬಿಣ ಅಂದ್ರೆ ಪ್ರಾಣದಷ್ಟೇ ಮಹತ್ವ. ಆದರೆ ಇದು ಸಾಮಾನ್ಯವಾಗಿ ಅಂಗಡಿಯಲ್ಲಿ ಸಿಗೋ ಫ್ಯಾನ್ಸಿ ಉಂಗುರ ಅಲ್ಲ ಎಂಬುದನ್ನು ಸ್ಪಷ್ಟವಾಗಿ ನೆನಪಿಟ್ಟುಕೊಳ್ಳಬೇಕು. ಕುದುರೆಯ ಲಾಳದಿಂದ ಅಥವಾ ಬಹುಕಾಲ ಬಳಕೆಯಲ್ಲಿದ್ದ ಹಳೆಯ ದೋಣಿಯ ಮೊಳೆ ಅಥವಾ ಶುದ್ಧ ಕಬ್ಬಿಣದಿಂದ ತಯಾರಿಸಿದ ಉಂಗುರವೇ ಶಕ್ತಿಯುತವಾಗಿರುತ್ತದೆ. ಈ ಉಂಗುರವನ್ನು ಶನಿವಾರದ ದಿನ ಶನಿ ಹೊರೆಯ ಸಮಯದಲ್ಲಿ ನಿಮ್ಮ ಬಲಗೈ ಮಧ್ಯದ ಬೆರಳಿಗೆ ಧರಿಸಬೇಕು. ಇದರಿಂದ ನಿಮ್ಮ ಮೇಲೆ ಬೀಳುವ ಕೆಟ್ಟ ದೃಷ್ಟಿ, ಆಕಾರಣದ ಅಡೆತಡೆಗಳು ಮತ್ತು ಹಣ ಕೈಯಲ್ಲಿ ನಿಲ್ಲದ ಸಮಸ್ಯೆಗಳು ನಿಧಾನವಾಗಿ ಕಡಿಮೆ ಆಗಲು ಆರಂಭವಾಗುತ್ತವೆ. ಆದರೆ ಇಲ್ಲಿ ಶಿಸ್ತಿಗೆ ತುಂಬಾ ಮಹತ್ವ ಇದೆ. ಈ ಉಂಗುರ ಧರಿಸಿದ ನಂತರ ನೀವು ಮಾಂಸಾಹಾರ ಮತ್ತು ಮದ್ಯಪಾನವನ್ನು ಸಂಪೂರ್ಣವಾಗಿ ಬಿಡಬೇಕು ಅಥವಾ
ಕನಿಷ್ಠವಾಗಿ ತ್ಯಜಿಸುವ ಮನಸ್ಥಿತಿ ಇರಬೇಕು. ಯಾಕೆಂದರೆ ಶನಿದೇವ ಶುದ್ಧತೆ ಮತ್ತು ನಿಯಮಕ್ಕೆ ಹೆಚ್ಚು ಮಹತ್ವ ಕೊಡುತ್ತಾನೆ. ನೀವು ಹೊರಗೆ ಉಂಗುರ ಧರಿಸಿ ಒಳಗೆ ಶಿಸ್ತಿಲ್ಲದೆ ಬದುಕಿದರೆ ಈ ಪರಿಹಾರ ಕೆಲಸ ಮಾಡುವುದಿಲ್ಲ. ಮನಸ್ಸು, ಆಹಾರ ಮತ್ತು ಆಚಾರದಲ್ಲಿ ಶುದ್ಧತೆ ಬಂದಾಗ ಮಾತ್ರ ಕಬ್ಬಿಣದ ಉಂಗುರದ ಶಕ್ತಿ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕವಾಗಿ ಕೆಲಸ ಮಾಡಿ ಹಣದ ಸ್ಥಿರತೆ ಮತ್ತು ಮನಸ್ಸಿನ ಧೈರ್ಯವನ್ನು ನಿಮಗೆ ನೀಡಲು ಆರಂಭಿಸುತ್ತದೆ. ಎರಡನೆಯ ರಹಸ್ಯ ಸೂತ್ರ ಬಂದು ಪಶ್ಚಿಮ ದಿಕ್ಕಿನ ರಹಸ್ಯ. ನಿಮ್ಮ ಮನೆಯಲ್ಲಿ ಹಣ ಸರಾಗವಾಗಿ ಹರಿದು ಬರಬೇಕು ಅಂದರೆ ಮೊದಲಿಗೆ ನಿಮ್ಮ ಮನೆಯ ಪಶ್ಚಿಮ ದಿಕ್ಕಿನ ಸ್ಥಿತಿಯನ್ನು ಗಮನಿಸಬೇಕು. ವಾಸ್ತುಶಾಸ್ತ್ರದ ಪ್ರಕಾರ ಪಶ್ಚಿಮ ದಿಕ್ಕು ಶನಿದೇವನ ದಿಕ್ಕು ಎಂದು ಹೇಳಲಾಗುತ್ತದೆ. ಆ ಮೂಲೆಯಲ್ಲಿ ಕಸ, ಗುಜರಿ, ಹಳೆಯ ವಸ್ತುಗಳ ಗುಡ್ಡ ಅಥವಾ ಸದಾ ಕತ್ತಲೆ ಇದ್ದರೆ ನೀವು ಎಷ್ಟೇ ದುಡ್ಡಿದ್ರೂ ಆ ಹಣ ನಿಮ್ಮ ಕೈಯಲ್ಲಿ ನಿಲ್ಲದೆ ಆಸ್ಪತ್ರೆ ಖರ್ಚು, ಕೋರ್ಟ್ ಕೇಸ್, ಅಪ್ರತೀಕ್ಷಿತ ನಷ್ಟ ಅಥವಾ ಜಗಳಗಳಿಗೆ ಹೋಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ಇದರಿಂದ ದುಡಿಮೆ ಇದ್ದರೂ ನೆಮ್ಮದಿ ಕಾಣಿಸುವುದಿಲ್ಲ. ಆದ್ದರಿಂದ 2026ರಲ್ಲಿ ವಿಶೇಷವಾಗಿ ನಿಮ್ಮ ಮನೆಯ ಪಶ್ಚಿಮ ದಿಕ್ಕನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ. ಅಲ್ಲಿ ಒಂದು ನೀಲಿ ಬಣ್ಣದ ಬಲ್ಬ್ ಅಥವಾ ಲೈಟ್ ಅಳವಡಿಸಿ. ಜೊತೆಗೆ ಅಲ್ಲಿ ಒಂದು ಮಣ್ಣಿನ ಕುಡಿಕೆಯಲ್ಲಿ ಸ್ವಚ್ಛವಾದ ನೀರನ್ನು ತುಂಬಿ ಇಡಿ. ಆ ನೀರನ್ನು ಪ್ರತಿದಿನ ಅಥವಾ ವಾರಕ್ಕೊಮ್ಮೆ ಬದಲಾಯಿಸುವುದು ಉತ್ತಮ. ನೀರು ನಿಧಾನವಾಗಿ ಆವಿಯಾದಂತೆ ನಿಮ್ಮ ಜೀವನದಲ್ಲಿರುವ ಸಾಲ, ಆರ್ಥಿಕ ಅಡಚಣೆಗಳು ಮತ್ತು ಹಣಕಾಸಿನ ಒತ್ತಡಗಳು ಸಹ ಆವಿಯಾಗಿ ಹೋಗುತ್ತವೆ ಎಂಬ ನಂಬಿಕೆ ಶನಿ ತತ್ವದಲ್ಲಿ ಗಟ್ಟಿಯಾಗಿ ಇದೆ. ಇದು ಕೇವಲ ಮಾತಲ್ಲ, ಶಿಸ್ತಿನಿಂದ ಮತ್ತು ನಂಬಿಕೆಯಿಂದ ಪಾಲಿಸಿದರೆ ಅನೇಕರು ಅನುಭವಿಸಿರುವ ಸಾಬೀತಾದ ವಿಧಾನವಾಗಿದೆ. ಸ್ನೇಹಿತರೆ, ಇವಾಗ ಮೂರನೇ ರಹಸ್ಯ, ನೆರಳು ದಾನ ಅಥವಾ ಛಾಯಾದಾನ. ಇದು ಶನಿದೇವನನ್ನ ಒಲಿಸಿಕೊಳ್ಳಲು ಇರುವ ಅತ್ಯಂತ ಶ್ರೇಷ್ಠ ಮಾರ್ಗ. ಒಂದು ಹಿತ್ತಾಳೆ ಅಥವಾ ಕಬ್ಬಿಣದ ಬಟ್ಟಲಿನಲ್ಲಿ ಸಾಸಿವೆ ಎಣ್ಣೆಯನ್ನು ಹಾಕಿ ಅದರಲ್ಲಿ ನಿಮ್ಮ ಮುಖವನ್ನು ನೋಡಿ. ನಿಮ್ಮ ಮುಖದ ನೆರಳು ಆ ಎಣ್ಣೆಯಲ್ಲಿ ಬೀಳಬೇಕು. ನಂತರ ಆ ಎಣ್ಣೆಯನ್ನು ಯಾರಿಗಾದರೂ ದಾನ ಮಾಡಿ ಅಥವಾ ಶನಿ ದೇವಸ್ಥಾನದಲ್ಲಿ ದೀಪ ಹಚ್ಚಲು ಕೊಡಿ. ಇದನ್ನು ಪ್ರತಿ ಶನಿವಾರ ಮಾಡಿ. ನಿಮ್ಮ ದಾರಿದ್ರ್ಯ, ನಿಮ್ಮ ರೋಗ ರುಜಿಗಳು ಆ ಎಣ್ಣೆಯ ಜೊತೆ ನಿಮ್ಮನ್ನು ಬಿಟ್ಟು ಹೋಗುತ್ತವೆ. 2026 ಪೂರ್ತಿ ಇದನ್ನು ಮಾಡಿದರೆ ವರ್ಷದ ಕೊನೆಯಲ್ಲಿ ನೀವು ಹಿಂತಿರುಗಿ ನೋಡಿದರೆ ನಿಮ್ಮ ಆಸ್ತಿ ದುಪ್ಪಟ್ಟಾಗಿರುತ್ತದೆ. ನಾಲ್ಕನೆಯ ರಹಸ್ಯ ಸೂತ್ರವೆಂದರೆ ಮೌನವೇ ಬಂಗಾರ. ಕುಂಭರಾಶಿಯವರು ಸಹಜವಾಗಿ ಬುದ್ಧಿವಂತರು, ಚುರುಕಾದ ಆಲೋಚನೆ ಮತ್ತು ದೂರದೃಷ್ಟಿ ಹೊಂದಿರುತ್ತಾರೆ. ಆದರೆ ಇದೇ ಬುದ್ಧಿವಂತಿಕೆಯ ಕಾರಣದಿಂದ ಕೆಲವೊಮ್ಮೆ ಹೆಚ್ಚು ಮಾತನಾಡಿ ತಮ್ಮದೇ ಯೋಜನೆಗಳಿಗೆ ತಾವೇ ಅಡ್ಡಿಯಾಗುವ ಸಂದರ್ಭಗಳು ಬರುತ್ತವೆ. 2026ರಲ್ಲಿ ನಿಮ್ಮ ಯಶಸ್ಸಿನ ಅತಿದೊಡ್ಡ ಮಂತ್ರ ಅಂದರೆ ಸೀಕ್ರೆಟ್ ಅಂದರೆ ರಹಸ್ಯವನ್ನು ಕಾಪಾಡುವ ಗುಣ. ನೀವು ಮನೆ ತೆಗೆದುಕೊಳ್ಳಬೇಕು ಅಂದುಕೊಂಡಿರಲಿ, ಹೊಸ ಬಿಸ್ನೆಸ್ ಆರಂಭಿಸಬೇಕು ಅಂದುಕೊಂಡಿರಲಿ ಅಥವಾ ದೊಡ್ಡ ಹಣಕಾಸಿನ ನಿರ್ಧಾರವಾಗಿರಲಿ, ಅದು ಸಂಪೂರ್ಣವಾಗಿ ನಿಮ್ಮ ಕೈಗೂಡುವವರೆಗೂ ಯಾರಿಗೂ ಹೇಳಬಾರದು. ಕೆಲವೊಮ್ಮೆ ಅತಿ ಹತ್ತಿರದವರಿಗೆ ಹೇಳಿದರೂ ದೃಷ್ಟಿ ಬೀಳುವ ಸಾಧ್ಯತೆ ಇರುತ್ತದೆ. ಕುಂಭರಾಶಿಯವರಿಗೆ ಕಣ್ಣು ದೃಷ್ಟಿ ಬೇಗ ತಗಲುತ್ತದೆ. ಯಾಕೆಂದರೆ ನಿಮ್ಮ ಏಳಿಗೆಯನ್ನು ಸಹಿಸದವರು ನಿಮ್ಮ ಸುತ್ತಮುತ್ತಲೇ ಇರುತ್ತಾರೆ. ಅವರು ಹೊರಗೆ ಸ್ನೇಹಿತರಂತೆ ಕಾಣಬಹುದು, ಆದರೆ ಒಳಗೊಳಗೆ ಅಸೂಯೆ ಬೆಳೆಸಿಕೊಂಡಿರುತ್ತಾರೆ. ಹಾಗಾಗಿ 2026ರಲ್ಲಿ ಮಾತಿಗಿಂತ ಕೆಲಸಕ್ಕೆ ಹೆಚ್ಚು ಮಹತ್ವ ಕೊಡಿ. ಬಾಯಿ ಮುಚ್ಚಿ ಶಾಂತವಾಗಿ ಕೆಲಸ ಮಾಡಿ. ನಿಮ್ಮ ಸಾಧನೆಗಳೇ ಮಾತನಾಡಲಿ. ನೀವು ಮೌನವಾಗಿ ಬೆಳೆದಾಗ ನಿಮ್ಮ ಯಶಸ್ಸಿನ ಶಬ್ದ ಎಲ್ಲೆಡೆ ಗಟ್ಟಿಯಾಗಿ ಕೇಳಿಸಿಕೊಳ್ಳುತ್ತದೆ. ಸ್ನೇಹಿತರೆ, ಇವಾಗ 5ನೇ ಮತ್ತು ಅತ್ಯಂತ ಮುಖ್ಯವಾದ ರಹಸ್ಯ ಬಂದು ಶ್ರಮಿಕರ ಸೇವೆ. ಶನಿದೇವ ಯಾರು ಗೊತ್ತಾ? ಅವನು ನ್ಯಾಯಾಧೀಶ ಮತ್ತು ಕಾರ್ಮಿಕರ ಪ್ರತಿನಿಧಿ. ನೀವು ಶ್ರೀಮಂತರಾಗಬೇಕು ಅಂದರೆ ನಿಮ್ಮ ಮನೆ ಕೆಲಸದವರು, ಆಫೀಸ್ ಜವಾನರು ಅಥವಾ ರಸ್ತೆಯಲ್ಲಿ ಕಸ ಗುಡಿಸುವವರಿಗೆ ಗೌರವ ಕೊಡಿ. ಹೋಟೆಲ್ಗೆ ಹೋದಾಗ ಊಟ ಬಡಿಸುವವರಿಗೆ ಟಿಪ್ಸ್ ಕೊಡಿ. ನೀವು ಬಡವರಿಗೆ 10 ರೂಪಾಯಿ ಖುಷಿಯಿಂದ ಕೊಟ್ಟರೆ ಶನಿದೇವ ನಿಮಗೆ 1,000 ರೂಪಾಯಿ ವಾಪಸ್ ಕೊಡುತ್ತಾನೆ. ಇದು ಬರೀ ಮಾತಲ್ಲ, ಇದು ಶನಿ ತತ್ವ. ಯಾರ ಮನೆಯಲ್ಲಿ ಕೆಲಸದವರು ಕಣ್ಣೀರು ಹಾಕ್ತಾರೋ ಅಲ್ಲಿ ಲಕ್ಷ್ಮಿ ನಿಲ್ಲಲ್ಲ. ಸ್ನೇಹಿತರೆ, 2026 ಒಂದು ಅದ್ಭುತವಾದ ವರ್ಷ. ಆದರೆ ನೀವು ಬದಲಾಗದ ವರ್ಷ. ಬದಲಾದರೆ ಏನೂ ಪ್ರಯೋಜನ ಇಲ್ಲ. ಕುಂಭ ಅನ್ನೋದು ಒಂದು ಮಡಿಕೆ ಇದ್ದ ಹಾಗೆ, ಜ್ಞಾನ ಮತ್ತು ಹಣ ತುಂಬುವ ಮಡಿಕೆಯಾದು ಅದಕ್ಕೆ ತೂತು ಬೀಳದ ಹಾಗೆ ನೋಡಿಕೊಳ್ಳಿ. ನಾನು ಹೇಳಿದ ಈ 5 ಪರಿಹಾರಗಳನ್ನು ಇಂದಿನಿಂದಲೇ ಆರಂಭ ಮಾಡಿ. ನಿಮ್ಮ ಕಷ್ಟಗಳು ಮಂಜಿನಂತೆ ಕರಗಲಿವೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.